ನಮಸ್ಕಾರ. ನಾನು ನಿಮ್ಮ ಸಿಂಧು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಏನಂತ ನಿಮಗೆಲ್ಲ ಆಲ್ರೆಡಿ ಗೊತ್ತೇ ಇದೆ. ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಹಿಂದಿರೋ ಟಾಯ್ಸ್ ಯಾರು ಕೊಟ್ಟಿದ್ರು, ಯಾಕೆ ಏನು ಅಂತ. ಅದ್ರ ಬಗ್ಗೆನೇ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಏನಪ್ಪ ಅಂತಂದರೆ, ಟಾಯ್ಸ್ ಅಂದರೆ ಎಲ್ಲರಿಗೂ ಒಂದು ಸಿಂಪಲ್ ಐಟಮ್ ಆಗಿರುತ್ತೆ, ಒಂದೇನು ನಾರ್ಮಲ್ ಟಾಯ್ ಆಗಿರುತ್ತೆ. ಬಟ್ ನನಗೆ ಟಾಯ್ಸ್ ಅಂದರೆ ಒಂದು ಎಮೋಷನ್, ಒಂದು ಕನೆಕ್ಷನ್ ಇರುತ್ತೆ. ಅದು ನನಗೊಬ್ರು ಯಾರೋ ಕೊಟ್ಟಿರ್ತಾರೆ, ಅದನ್ನ ಅವರು ಒಂದಿಷ್ಟು ಪ್ರೀತಿಯಿಂದ ಕೊಟ್ಟಿರ್ತಾರೆ, ಅದನ್ನ ನಾವು ಕಾಪಾಡ್ಕೋಬೇಕು. ಟಾಯ್ಸ್ ಅಂದರೆ ಎಲ್ರಿಗೂ ಒಂದು ಸಿಂಪಲ್ ಟಾಯ್ ಆಗಿರುತ್ತೆ. ಬಟ್ ನಂಗೆ ಟಾಯ್ ಅಂದರೆ ಇದು ಜಸ್ಟ್ ಟಾಯ್ ಅಲ್ಲ, ಇದೊಂದು ಮೆಮೊರಿ, ಒಂದು ಕನೆಕ್ಷನ್. ತಡ ಮಾಡದೆ ಒಂದೊಂದು ಟಾಯ್ನ ನಾನು ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ, ಅದ್ರ ರಿಲೇಟೆಡ್ ಹೇಳ್ಕೊಂಡು ಹೋಗ್ತೀನಿ. ನಮ್ಮ ಫಸ್ಟ್ ಟಾಯ್ ಬಂದು ಸಿಂಚಾನ್ ಟಾಯ್ ಅಂದರೆ ನನಗೆ ತುಂಬ ಇಷ್ಟ. ಸಿಂಚಾನ್ ಯಾಕಪ್ಪ ಇಷ್ಟು ಅಂತಂದರೆ, ಬಿಕಾಸ್ ನಾನು ಸಣ್ಣೋಳಿದ್ದಾಗಿಂದ ಸಿಂಚಾನ್ ನನಗೆ ಭಾಳ ನೋಡ್ತಿದ್ದು. ನಾನು ಐ ಆಮ್ ಅ ಡೈ ಹಾರ್ಟ್ ಫ್ಯಾನ್ ಆಫ್ ಸಿಂಚಾನ್ ಅಂದರೆ ತುಂಬ ಇಷ್ಟ. ಈ ಸಿಂಚಾನ ನನಗೆ ನನ್ನ ಬರ್ತ್ಡೇ ದಿವಸ ಡಿಗ್ರಿ ಟೈಮಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್ ಬೆಸ್ಟು. ಆಮೇಲೆ ಏನಪ್ಪ ಅಂದರೆ, ಸಿಂಚಾನ್ನೇ ಯಾಕೆ ಕೊಟ್ಟರು, ಏಕೆ ಅಂತ ನನಗೆ ಡೌಟ್ ಬರ್ತಿದ್ದು. ನಂಗೆ ಇಷ್ಟ, ಹೌದು, ಐ ಅಗ್ರಿ. ಬಟ್ ಏನಂದರೆ, ನಾನು ಇಷ್ಟು ಸಿಂಚಾನ್ ಫ್ಯಾನ್ ಅಂದರೆ ಈಗೂ ಕೂಡ ನಾನು ಸಿಂಚಾನ್ ನೋಡ್ತೀನಿ. ಊಟ ಮಾಡಬೇಕಾದ್ರೂ ನಂಗೆ ಸಿಂಚಾನ್ ಬೇಕು. ಈವನ್ ಮಲಗೋ ಟೈಮು ಏನಾದರೂ ಯೂಟ್ಯೂಬಲ್ಲಿ ನೋಡಬೇಕಂದ್ರೆ ನಾನು ಸಿಂಚಾನೇ ನೋಡೋದು. ಡೋಂಟ್ ಗೆಟ್ ಮಿ ರಾಂಗ್, ಐ ಲವ್ ಸಿಂಚಾನ್. ಸಿಂಚಾನ್ ಅಂದರೆ ನನಗೆ ತುಂಬ ಇಷ್ಟ. ಯಾರ್ಯಾರು ಸಿಂಚಾನ್ ಫ್ಯಾನ್ಸ್ ಇದ್ದೀರಾ ಕಮೆಂಟ್ ಸೆಕ್ಷನ್ನಲ್ಲಿ ಲವ್ ಯು ಸಿಂಚಾನ್ ಅಂತ ಹೇಳಿ. ಓಕೆ, ಮತ್ತು ಇದನ್ನು ಯಾಕೆ ಗಿಫ್ಟ್ ಮಾಡಿದ್ರು ಅಂತ ನೀವೆಲ್ಲ ಕೇಳ್ಬೋದು. ಬಟ್ ಏನಂದರೆ, ಆಲ್ರೆಡಿ ನಾನು ಹೇಳಿದಾಗೆ ನಂಗೆ ಸಿಂಚಾನ್ ಅಂದರೆ ತುಂಬ ಇಷ್ಟ. ಐ ಅಗ್ರಿ. ನಾನು ಇವನ್ ಕಾಲೇಜ್ ಟೈಮಲ್ಲೂ ಲಂಚ್ ಬಿಟ್ಟಾಗ ಏನು ಮಾಡ್ತಿದ್ದೆ ಅಂದರೆ, ಫೋನಲ್ಲಿ ಸಿಂಚಾನ್ ಚಾಲು ಮಾಡಿ ಸಿಂಚಾನ್ ನೋಡ್ತಾನೆ ನಾನು ಲಂಚ್ ಮಾಡ್ತಾಯಿದ್ದು. ಅವ್ರಿಗೆಲ್ಲ ಹುಚ್ಚಿಟ್ಬಿಟ್ಟೈತಿ, ಇವಳು ಏನಪ್ಪ ಇಷ್ಟು ಸಿಂಚಾನ್ ನೋಡ್ತಾಳೆ, ಇಷ್ಟು ದೊಡ್ಡವಳಾಗಿದ್ದಾಳೆ, ಇನ್ನೂ ಕಾರ್ಟೂನ್ ನೋಡೋದು ಬಿಡಲ್ವಾ ಅಂತ. ಬಟ್ ನನಗೆ ನನ್ನ ಕಂಫರ್ಟ್ ಅದು, ನಾನು ಸಿಂಚಾನ್ ನೋಡ್ತೀನಿ. ಎಷ್ಟು ಇಷ್ಟ ಅಂದರೆ, ನಂಗೆ ದಿನ ನೋಡೋಕ್ಕಾದ್ರೂ ನನಗೇನು ಬೇಜಾರಿಲ್ಲ, ಅಷ್ಟು ನಂಗೆ ಸಿಂಚಾನ್ ಇಷ್ಟ. ಅದಕ್ಕೋಸ್ಕರ ಈ ನನ್ನ ಕ್ಯೂಟ್ ಸಿಂಚಾನ್ನ ನನ್ನ ಮೇಲ್ ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಿಂಚಾನ್ ಕಡೆಯಿಂದ ಕೂಡ. ಸಿಂಚಾನ್ ಅದರ ಜಾಗಕ್ಕೆ ಇಡೋಣ. ನೆಕ್ಸ್ಟ್ ಟಾಯ್ ಬಗ್ಗೆ ಮಾತಾಡೋಣ. ಇದಕ್ಕೆ ನಾನು ಹೆಸರು ಸಿಂಚಾನ ಇಟ್ಟಿದ್ದೀನಿ, ಇದಕ್ಕೆ ನಾನು ಹೆಸರು ಚೇಂಜ್ ಮಾಡಿಲ್ಲ. ಸೊ ಬೇರೆ ಬೇರೆ ಟಾಯ್ಸ್ಗೆ ನಾನು ಹೆಸರು ಇಟ್ಟಿದ್ದೀನಿ. ನೆಕ್ಸ್ಟ್ ಟಾಯ್ ಬಂದು ದಿಸ್ ಕ್ಯೂಟ್ ಲಿಟಲ್ ಪಿಂಕಿಶ್ ಯೂನಿಕಾರ್ನ್. ಈ ಯೂನಿಕಾರ್ನ್ ಹೆಸರು ನಾನು ಪುಚ್ಚಿ ಅಂತ ಇಟ್ಟಿದ್ದೀನಿ. ಇವರು ನನ್ನ ಪುಚ್ಚಿ. ಈ ಪುಚ್ಚಿನ ಯಾರು ಕೊಟ್ಟಿರ್ಬೋದು ಅಂತ ನೀವು ಗೆಸ್ ಮಾಡಿ ನೋಡೋಣ. ಈ ಪುಚ್ಚಿನ ಕೊಟ್ಟಿದ್ದು ನಮ್ಮ ಬಾಬಿ. ಪುಚ್ಚಿಗೆ ಕಾಣ್ತಾ ಇಲ್ಲ ಅನ್ಸುತ್ತೆ ವಿಡಿಯೋದಲ್ಲಿ. ಒಂದು ಸೆಕೆಂಡ್. A few moments later. ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದೆ. ನಾನು ಇನ್ನೂ ಇದ್ರ ಪ್ರೈಸ್ ಟ್ಯಾಕ್ಸ್ ಅಂತ ಕೆಟ್ಟಿಲ್ಲ, ಬಿಕಾಸ್ ನಂಗೆ ಅದನ್ನ ತುಂಬ ಕ್ಯೂಟಾಗಿ ಚೆಂದಾಗಿ ತೆಗೆದಿಟ್ಕೋಬೇಕು. ಅದನ್ನ ಏನು ಗಲೀಜು ಮಾಡ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ಬಂದೆ. ನಾನು ಅದನ್ನ ಇನ್ನೂ ಏನು ತೆಗೆದಿಲ್ಲ, ಹಾಗೆ ಇಟ್ಟಿದ್ದೀನಿ. ಕೊಟ್ಟಿರೋದು ಇದಷ್ಟೇ ಅಲ್ಲ, ಇಲ್ಲಿರೋ ಈ ಟಾಯ್ಸ್ಗಳು ನಮ್ಮ ಅತ್ತಿಗೆನೇ ಕೊಟ್ಟಿದ್ದು. ಏನಪ್ಪ ಅಂದರೆ, ಯಾಕೆ ಕೊಟ್ಟು ಏನಕ್ಕೆ ಅಂತ ಎಲ್ಲ ನಿಮಗೆ ಡೌಟ್ ಬರ್ಬೋದು ಅಥವಾ ನಿಮ್ಗೆ ತಲೆಯಲ್ಲಿ ಓಡ್ಬೋದು. ಏನಪ್ಪ ಅಂತಂದರೆ, ನಮ್ಮ ಅಣ್ಣನದು ಮದುವೆ ಫಿಕ್ಸ್ ಆಗಿದೆ. ಅವರು ಇಲ್ಲಿ ಬರ್ತಾರೆ, ನಾವು ಊರಿಗೆ ಹೋಗ್ತೀವಿ, ಇದೆಲ್ಲ ನಡೀತಾರೆ. ರೀಸೆಂಟಾಗಿ ಹುಬ್ಳಿಗೆ ಬಂದಿದ್ರು. ನಾವೆಲ್ಲ ಹುಬ್ಳಿಗೆ ಇನ್ಆರ್ಬಿಟ್ ಮಾಲ್ಗೆ ಹೋಗಿದ್ವಿ ಶಾಪಿಂಗಿಗೆ. ಏನಪ್ಪ ಅಂದರೆ, ಇನ್ಆರ್ಬಿಟ್ ಮಾಲ್ಗೆ ನಾವೆಲ್ಲ ಹೋದ್ವಿ, ಶಾಪಿಂಗ್ ಎಲ್ಲ ಮಾಡಿದ್ವಿ. ನಾವೆಲ್ಲ ತಳಗಡೆ ನಾವೆಲ್ಲ 2 ಕಾರಲ್ಲಿ ಹೋಗಿದ್ವಿ. ಒಂದು ಕಾರಿಂದ ಎಲ್ಲ ಕಸಿನ್ಸ್ ಎಲ್ಲ ಹೋಗಿದ್ವಿ, ಇನ್ನೊಂದು ಕಾರಲ್ಲೆಲ್ಲ ದೊಡ್ಡವ್ರು ಬಂದಿದ್ರು. ಮೇಲೆ ಹೋಗಿ ನಾವೆಲ್ಲ ನೋಡ್ಕೊಂಡು ತಳಗಡೆ ಬಂದಿದ್ವಿ. ನಮ್ಮ ಬಾಬು ಮತ್ತೆ ನಮ್ಮ ಅಣ್ಣ ಇನ್ನೂ ಬಂದಿರಲಿಲ್ಲ. ಮೇಲ್ಗಡೆ ಇನ್ನೂ ಶಾಪಿಂಗ್ ಮಾಡ್ತಾ ಇದ್ರು. ನಾವು ವೇಟ್ ಮಾಡ್ತಿದ್ವಿ. ಬಟ್ ಸಡನ್ ಆಗಿ ಅವರೆಲ್ಲ ಬಂದ್ಮೇಲೆ ನಾವು ಇನ್ನೇನು ಕಾರ್ ಹಾಕಬೇಕು, ನಾವು ಕಾರ್ ಈ ಟಾಯ್ಸ್ ನನ್ನ ಕಡೆ ಕೊಟ್ಟು ಸರ್ಪ್ರೈಸ್ ಫಾರ್ ಯು ಅಂತ ಹೇಳಿ. ಲೈಕ್ ಐ ವಾಸ್ ಸ್ಪೀಚ್ಲೆಸ್, ನನಗೇನು ಮಾತನ್ನೇ ಬರ್ತಾ ಇಲ್ಲ. ಬಟ್ ನನ್ನ ಮಕ್ಕಳೆಲ್ಲ ಹ್ಯಾಪಿನೆಸ್ ನೀವೆಲ್ಲ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗಲ್ಲ. ನಾನು ಹೇಳ್ತೀನಿ, ಈ ಟಾಯ್ಸ್ ಎಲ್ಲ ಅವ್ರು ನನ್ನ ಕಡೆ ಕೊಟ್ಟ ಮೇಲೆ ನಾನು ಥ್ಯಾಂಕ್ಸ್ ಹೇಳಿದ್ದೀನಿ ಅವ್ರಿಗೆ. ಲೈಕ್ ನನಗೇನು ಮಾತೇ ಬರ್ತಾ ಇರಲಿಲ್ಲ, ಫುಲ್ ಹ್ಯಾಪಿ ಆಗಿಬಿಟ್ಟಿದ್ದೆ ನಾನು. ಬಿಕಾಸ್ ನನಗೆ ಟಾಯ್ಸ್ ಅಂದರೆ ತುಂಬ ಇಷ್ಟ. ಆಲ್ರೆಡಿ ಇವಷ್ಟೇ ನಿಮ್ಗೆ ವೀಡಿಯೋದಲ್ಲಿ ತೋರ್ಸೋದು ನಾನು ತೆಗೆದಿರೋದು. ಬಟ್ ಇನ್ನೂ 2 ಬಾಕ್ಸ್ ಆಫ್ ಟಾಯ್ಸ್ನ ನಾನು ಮೇಲೆ ತೆಗೆದಿಟ್ಟಿದ್ದೀನಿ. ಅದನ್ನೆಲ್ಲ ತೆಗೆದ್ರೆ ಪಕ್ಕ ನಮ್ಮಮ್ಮ ಹೊಡಿತಾರೆ ನನಗೆ. ಅದಕ್ಕೆ ಇಡೋಕ್ಕೆ ಸ್ಪೇಸ್ ಇಲ್ಲ ಅಂತ ಈ ಕೊಟ್ಟಿರೋದನ್ನಷ್ಟೇ ನಾನು ವೀಡಿಯೋ ಮಾಡ್ತಾ ಇರೋದು. ಸೊ ಮುಂದಿನ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಎಲ್ಲ ಟಾಯ್ಸ್ ಬಗ್ಗೆ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಇದು ಕ್ಯೂಟ್ ಆಗಿದೆ ಅಲ್ಲ, ಇದ್ರ ಹೆಸರು ನಾನು ಪುಚ್ಚಿ ಅಂತ ಇರ್ತೀನಿ, ಬಿಕಾಸ್ ಇದ್ರ ಟೇಲ್ ಇದೆ ಅದಕ್ಕೆ. ನೆಕ್ಸ್ಟ್ ಟಾಯ್ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಟಾಯ್ ಬಂದು ಇದು ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ ಈ ಟಾಯಲ್ಲಿ. ಇದು ನೋಡಿ, ಈಗ ಹ್ಯಾಪಿ ಆಗಿದೆ. ಸೊ ನಾವು ಇದನ್ನ ಹೀಗೆ ಮಾಡಿದ ಮೇಲೆ ಇಲ್ಲಿ ನೋಡಿ, ಇದು ಫುಲ್ ಸೆಟ್ ಆಗುತ್ತೆ. ಇದನ್ನು ಕೂಡ ನಮ್ಮ ಬಸ್ಸಿನೇ ಕೊಟ್ಟಿರೋದು. ಒಂದು ಲಿಟ್ ಆಕ್ಟೋಪಸ್, ಇದಕ್ಕೆ ಒಕ್ಕೋ ಅಂತ ಇಟ್ಟಿದ್ದೀನಿ. ಒಕ್ಕೋ, ಸೇ ಹಲೋ ಟು ಮೈ ಒಕ್ಕೋ. ನೋಡಿ, ಈಗ ನಾನು ಇದ್ರದ್ರೇ ಎಕ್ಸ್ಪ್ರೆಷನ್ ತೋರಿಸ್ತೀನಿ.
ಇದೆ ಅಲ್ಲ, ಚಂದ ಇದೆ. ಇದನ್ನು ಕೂಡ ಅವರೇ ಕೊಟ್ಟಿರೋದು. ಇದು ಲಿಟಲ್ ಆಕ್ಟೋಪಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಟಾಯ್ ಬಂದು ಅಕೋನ ಸಿಂಚನ್ ಮೇಲೆ ಕ್ಯೂಟ್ ಅಂತ ಇರೋದು. ನೆಕ್ಸ್ಟ್ ಟಾಯ್ ಬಂದು ಇದು ನಾನು ಚಂದ ಕಾಣಲಿ ಅಂತ ಇಟ್ಟಿರೋದು. ಇದು ಕೂಡ ಒಂದು ಸ್ಟೋರಿ ಇದೆ, ಇದನ್ನು ಕೂಡ ನಾನು ಹೇಳ್ತೀನಿ. ಸೊ ಅಲ್ಲಿ ಫಸ್ಟ್ ಇದನ್ನ ಬಗ್ಗೆ ಫಸ್ಟ್ ಮಾತಾಡೋದು ಏನಂದ್ರೆ ಈ ಟಾಯ್ ಬಗ್ಗೆ. 1 hour later. ಈ ವೈಟ್ ಟೆಡಿ ಬಿಯರ್, ಈ ಟೆಡಿ ಬಿಯರ್ ಹೆಸರು ನಾನು ಸ್ನೋಯಿ ಅಂತ ಇಟ್ಟಿದ್ದೀನಿ. ಇದು ಕೂಡ ನಮ್ಮ ಬಾಬಿನೇ ಕೊಟ್ಟಿದ್ದು. Thank you so much. ಥ್ಯಾಂಕ್ ಯು ಸೋ ಮಚ್ ಅತ್ತಿಗೆ. ನಾನು ವಿಡಿಯೋಗೋಸ್ಕರ ಬಾಬಿ ಗುಬ್ಬೆ ಅಂತೀನಿ, ಅದಕ್ಕೆ ಅಂತೀನಿ ಅಂತ ನೀವು ಕನ್ಫ್ಯೂಸ್ ಆಗಿರಿ. ನನಗೆ ಯಾವ್ದು ಕಂಫರ್ಟ್ ಅನಿಸ್ತದೆ ನಾನು ಅದೇ ನೇಮ್ ಇಟ್ಟೆ ಅವ್ರು ಕರೆಯೋದು. ಸ್ನೋವಿ ಅಂತ ನಾನು ಯಾಕೆ ಇದು ಕರಿತೀನಿ ಅಂದರೆ ಬಿಕಾಸ್ ಇದು ಸ್ನೋ ಥರ ತುಂಬ ವೈಟ್ ಆಗಿ ಎಷ್ಟು ಮುದ್ದಾಗಿದೆ ನೋಡಿ. ಹಾಯ್ ಹೇಳು ಸ್ನೋವಿ ಎಲ್ಲರಿಗೂ ಹಾಯ್. ನಾನು ಹಿಂದೆ ಬಂದರೆ ಇದು ಕವರ್ ಆಗಿ ಕಾಣುತ್ತೆ, ನಾನು ಮುಂದೆ ಬಂದರೆ ಕಾಣಲ್ಲ. ಲೈಕ್ ಸ್ನೋವಿ ತುಂಬ ಸಾಫ್ಟ್ ಇದೆ, ನನಗಿಂತ ದಪ್ಪ ಇದೆ, ಆಮೇಲೆ ದೊಡ್ಡ ಇದೆ. ಎಷ್ಟು ದೊಡ್ಡ ಇದೆ ಅಂದರೆ ನೋಡಿ, ನನ್ನ ಫೇಸ್ಗಿಂತ ದೊಡ್ಡಾಗಿದೆ ಇದು. ಹಾಯ್ ಹೇಳಿ ಸ್ನೋವಿಗೂ. ನಿಮಗೆ ಈ ಟಾಯ್ಸಲ್ಲಿ ಯಾವ ಟಾಯ್ಸ್ ಇಷ್ಟ ಆಯಿತು, ಯಾವ ಸ್ಟಫ್ ಟಾಯ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಸಿಂಚನ್ ಲವರ್ ಆಗಿದ್ರಿ ಸಿಂಚನ್ ಲವ್ ಯು ಅಂತ ಕಮೆಂಟ್ ಮಾಡಿ. ಮುಂದೆ ಬರೋ ವೀಡಿಯೋಸ್ಗೆ ಯಾವ ಥರ ಕಂಟೆಂಟಲ್ಲಿ ನಾನು ವೀಡಿಯೋ ಮಾಡಲಿ ಎಲ್ಲ ಅಂತ ನೀವು ತಿಳಿಸಿ. ಸ್ನೋವಿನ ಅದ್ರ ಜಾಗಕ್ಕೆ ಇಡೋಣ. ಮುಂದಿಂದು ಏನಪ್ಪ ಅಂತಂದರೆ 1 ಸೆಕೆಂಡ್ 2 hours later. ಬಂದು ಇದೇನಪ್ಪ ಅಂದರೆ ಈಗ ರೀಸೆಂಟಾಗಿ ಶಿವರಾತ್ರಿಗೆ ನಾವೆಲ್ಲ ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ. ಶಿವನ ದೇವಸ್ಥಾನ ಅಂದರೆ ಅಫ್ಕೋರ್ಸ್ ಶಿವರಾತ್ರಿ ಅಂದರೆ ಫುಲ್ ಜಾತ್ರೆ ಇರುತ್ತೆ, ಅಲ್ಲೆಲ್ಲ ಇದನ್ನ ಹಚ್ಚಿರ್ತಾರೆ. ನಂಗೆ ಇದಂದರೆ ತುಂಬ ಇಷ್ಟ. ಎಷ್ಟು ಮಜಾ ಬರುತ್ತಲ್ಲ ಇದು ಮಾಡೋಕ್ಕೆ, ಒಂಥರ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಚಂದ ಇದೆಯಲ್ಲ, ಇದನ್ನ ನಮ್ಮ ಅಕ್ಕ ಕೊಡಿಸಿದ್ದು ಆ್ಯಕ್ಚುಲಿ. ಇಂಥವೆಲ್ಲ ನನಗೆ ತುಂಬ ಇಷ್ಟ. ಸಣ್ಣ ಸಣ್ಣದೇನೇ ಇರಲಿ, ಒಂದು ಸಣ್ಣ ಟಾಯ್ ಇರಲಿ, ನಂಗೆ ಯಾರು ಗಿಫ್ಟ್ ಮಾಡಿದ್ರು ಅದು ನನ್ನ ಭಾಳ ಹ್ಯಾಪಿಯಾಗಿ ಇದು ಖಾಲಿ ಮಾಡೋಕ್ಕೂ ನಂಗೆ ಮನಸ್ಸಾಗಿಲ್ಲ. ಅದನ್ನ ಭಾಳ ಚೆನ್ನಾಗಿ ಕಲಿತ್ಕೊಂಡ್ವಿ. ಥ್ಯಾಂಕ್ ಯು ಅಕ್ಕ, ಲವ್ ಯು. Thank you so much. ವಿಡಿಯೋ ಎಂಡ್ ಮಾಡೋ ಸಮಯ. ಏನು ಹೇಳಬೇಕು ಅಂತೀನಿ ಅಂದರೆ, ಒಂದು ಒಳ್ಳೆ ಮೆಮೊರಿನ ಸೇವ್ ಮಾಡ್ಕೋಬೇಕು ಅಂದರೆ ಒಂದು ಕ್ಯಾಮ್ರಾ ಬೇಕು, ಆದರೆ ಒಂದು ಒಳ್ಳೆ ಫೀಲಿಂಗ್ನ ಸೇವ್ ಮಾಡ್ಕೋಬೇಕಂದ್ರೆ ಒಂದು ಒಳ್ಳೆ ಹಾರ್ಟ್ ಇರಬೇಕು. ಇಷ್ಟು ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಸ್ಟೋರಿ ಜೊತೆಗೆ ಮತ್ತೆ ಬರ್ತೀನಿ. ಸೊ ಟಿಲ್ ದ್ಯಾಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಪ್ಲೀಸ್ ಮರಿಬೇಡಿ. ಸೊ ಟಿಲ್ ದ್ಯಾಟ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಲವ್ ಯು, ಬಾಯ್.